ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಅಯ್ಯೋ ಏನು ನನ್ನ ಕೈ ತಡ್ಕೊಳಕ್ಕೆ ಆಯ್ತಿಲ್ಲ. ಇಷ್ಟೊಂದೆಲ್ಲ ಮನ್ಸಿಗೆ ಹಚ್ಕೊಬೇಡವ. ಬಂಗಾರ ಮಾತ್ರ ನನ್ನ ಅವ್ವ ಅಲ್ಲವ, ನೀನು ಕೂಡ ನನ್ನ ಅವ್ವ ಇದ್ದಂಗೆ. ನಿನ್ನಾದ್ರೂ ಉಳಿಸ್ಕೊಳೋ ಅದೃಷ್ಟ ನಮಗೆ ಕೊಡವ. ಅಯ್ಯೋ ಊರಿಗೆ ನೆಳ್ಳಾಗಿದ್ದ ಆಲ್ದ ಮರನೇ ನೆಲಕ್ಕೆ ಉಳ್ಕೊಂಡ್ಬಿಡ್ತು. ಇನ್ನೀ ತುಂಬ ಗಿಡದಿಂದ ಏನಪ್ಪ ಪ್ರಯೋಜನ? ಅವ್ವ ಹಾಗೆಲ್ಲ ಮಾತಾಡ್ಬೇಡವ, ನೀನ್ ನಮಗೂ ಆಲದ ಮರನೇ. ನಿನ್ನ ನೆರಳಲ್ಲಿ ಒಂದು 10 ಜನ ನೆರಳು ತಕ್ಕತ್ತವ್ರೆ ಕಣವ. ನಿನ್ನ ಮನ್ಸಿಗೆ ಆಸೆ ಮಾಡ್ಕೊಂಡು ನಮ್ಮ ಮನ್ಸಿಗೂ ನೋವು ಮಾಡಬೇಡ. ಎಲ್ರಿಗೂ ಧೈರ್ಯ ಹೇಳಿ ಮುಂದೆ ಕರ್ಕೊಂಡು ಹೋಗ್ಬೇಕಾದವಳು ನೀನೇ ಕುಗ್ಗೋದ್ರೆ ನಾವೆಲ್ಲರೂ ಸೋತೈತೀವಿ ಪುಟ್ಟಮ್ಮಿ. ಪುಟ್ಟಕ್ಕ, ನಿನ್ನ ನೋಡಿ ನಂಗೂ ಸಾನೆ ಸಂಕಟ ಆಗ್ತಾ ಐತೆ. ಆದ್ರೆ ಬಂಗಾರಮ್ಮನವ್ರು ಹೋದ್ರು ಅಂತ ನೀನು ಹೋಗಕ್ಕಾಯ್ತದ? ನಿನ್ನ ನೋಡಿ ನಂಗೂ ಸಾನೆ ಸಂಕಟ ಆಗ್ತಾ ಐತೆ. ಆದ್ರೆ ಬಂಗಾರಮ್ಮನವ್ರು ಹೋದ್ರು ಅಂತ ನೀನು ಹೋಗಕ್ಕಾಯ್ತದ? ಹೋದವ್ರಿಂದೆ ನಾವು ಹೋಗಕ್ಕಾಯ್ತದ ಅಂತ ಹೇಳ್ದೆ ಆಟಯ್ಯ. ನೋಡ್ಪುಟ್ಟಕ್ಕ, ನೀನು ಸಮಾಧಾನ ಮಾಡಿಕೊಂಡು ನಿನ್ನ ಮಕ್ಕಳಿಗೆ ಕಂಟಿಗೆ ನೀನೇ ಸಾಂತ್ವನ ಹೇಳ್ಬೇಕಲ್ವೇ? ಈಗ ಸಾಂತ್ವನ ಹೇಳೋ ಮನಸ್ಥಿತಿ ಹೊಂಟೋಗದೆ. ಈಗೇನಿದ್ರು ಅಮ್ಮವ್ರ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು. ಅಟಯ್ಯ, ಸರಿ, 7 ದಿನ ಯೋನೇ ಅನ್ಯಾಯ ಆದ್ರೂ ನ್ಯಾಯ ಕೊಡ್ಸಕ್ಕೆ ನೀನ್ ಮುಂದಾಯ್ತಾ ಇದ್ದೆ. ಇನ್ನು ಮ್ಯಾಕೆ ನಾನು ನಿನ್ ಜೊತೆಗಿರ್ತೀನಿ. ಸರಿ, ಅಮ್ಮವ್ರ ಸಾವಿಗೆ ಕಾರಣ ಆದವ್ರನ್ನ ಸುಮ್ಕೆ ಬಿಡಬಾರ್ದು. ಸಾಕವ, ನನಗೆ ಈಟ್ ಸಾಕು. ನೀನು ಒಬ್ಬಳು ನನ್ನ ಪಕ್ಕದಾಗಿದ್ರೆ ಮಕ್ಕಳ ರುಂಡನ ನಾನ್ ಚೆಂಡಾಡ್ತೀನಿ. ಇದ್ಯೋನಪ್ಪ ಇದು? ಅತ್ತೆ ಅಳಿಯ ಇಬ್ರು ಒಂದಾಗಿ ನಮ್ಮನ್ನ ಊರಿಗೆ ತೋರಣ ಮಾಡೋಂಗ್ ಕಾಣ್ತವ್ರೆ. ಏನ್ರಿ ಮಾತಾಡ್ತಿದ್ದೀರಾ? ನ್ಯಾಯಕ್ಕೆ ಒಳ್ಳೆದಕ್ಕೆ ಕಾಲ ಇಲ್ಲ ಅಂದ ಮ್ಯಾಕೆ ಕೆರಳಿ ಕಾಳೆ ಆಗಿ ಕೆಟ್ಟದನ್ನ ಕತ್ತರಿಸಲೇಬೇಕು. ಅನ್ಯಾಯವಾಗಿ ನಮ್ಮವ್ವನ್ ಕೊಂದವ್ರನ್ನ ತುಳಿದು ಪಾತಾಳಕ್ಕೆ ಊತಾಕ್ಬೇಕು. ಪುಟ್ಟಕ್ಕನ್ ಕರ್ಕೊಂಬರ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ. ಈ ರಾತನು ಫೋನ್ ಮಾಡಿಲ್ಲ. ಪುಟ್ಟಕ್ಕ ಅಲ್ಲಿಗೆ ಹೋಗೋದ್ರೊಳಗಡೆ ಅವ್ಳು ತಪ್ಪಿಸ್ಕೊಂಡ್ಲ ಅಥವಾ ಗುಂಡಿ ಸೇರ್ಕೊಂಡ್ಲ ಒಂದು ಗೊತ್ತಾಗ್ತಿಲ್ವಲ್ಲ. ರಾಧಂಗ್ ನಾನೇ ಫೋನ್ ಮಾಡ್ತೀನಿ. ಈ ರಾಧ ಸರಿಯಾದ ಟೈಮಿಗೆ ಫೋನು ತೆಗಿಯಕ್ಕಿಲ್ಲ. ವೈಭವ್ ಸಾಹೇಬ್ರಿಗೆ ಮಾಡ್ತೀನಿ. ಓ, ಸಾಹೇಬ್ರು ಫೋನ್ ತೆಗಿತಿಲ್ವಲ್ಲ. ಆ ಪುಟ್ಟಕ್ಕ ಏನಾದ್ರು ಇಬ್ರು ಮುಗಿಸ್ಬಿಟ್ಲ ಹೆಂಗೆ? ಅವರಿಬ್ರು ಕತೆ ಮುಗ್ದೋಗಿದ್ರೆ, ರಾಧಾ ಏನಾದ್ರು ಇದ್ರಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಬಾಯಿಗೆ ಬಿಟ್ಬಿಟ್ಟಿದ್ರೆ ಮುಂದಿನ ಬಲಿ ನಾನೇಯ?
ಅವ್ರೆ ಆ ಪುಟ್ಟಕ್ಕಂಗೆ ನನ್ನ ಯಾಕೆ ಮಾತ್ರ ಕಣ್ ಬೀಳ್ದೆ ಇರ್ಲಪ್ಪ. ತಕ್ಕಂಗೆ ಏನೋ ವಿಷಯ ಗೊತ್ತಾಗ್ದೇ ಇರ್ಲಿ. ಏ ರಾಜವ್ವ, ಹಾಲಿನ ಬಟ್ಟೊಳಗೆ ಇಷ್ಟ ಹಾಕ್ಬಿಟ್ರೆ ಈ ಪುಟ್ಟಕ್ಕನ ಗೊತ್ತಾಗಿಲ್ಲ ಅನ್ಕೊಂಬಿಟ್ಟಿದ್ದೇನೆ. ಮಾಡದೆಲ್ಲ ಮಾಡ್ಬಿಟ್ಟು ಗೂಡ್ ಸೇರ್ಕೊಂಡ್ಬಿಟ್ರೆ ಬಿಟ್ಬಿಡ್ತಾಳೆ ನಿನ್ನ. ಇಲ್ಲ ಪುಟ್ಟಕ್ಕ, ನೀ ಕಾಲ್ ಬೇಡ ಪುಟ್ಟಕ್ಕ. ಏಯ್, ನಿನ್ನ ನಂಬಿ ಮನೆ ಒಳಗ್ ಬಿಟ್ಕೊಂಡಿದ್ದಕ್ಕೆ ನನ್ ಕತ್ತೆ ಕೊಯ್ತೇನೆ. ಬಿಡಕ್ಕಿಲ್ವೇ ನಿನ್ನ? ಬಿಡಕ್ಕಿಲ್ಲ, ನಿನ್ನ ಕತ್ತೆ ಕಡಿತೀನಿ. ದಯವಿಟ್ಟು ನನ್ನ ಕೊಲ್ಬಿಡ, ಬಿಟ್ಬಿಡು, ಬಿಟ್ಬಿಡು ನನ್ನ, ಕೊಲ್ಬಿಡು ನನ್ನ, ಕೊಲ್ಬಿಡು. ಮಮ್ಮಿ ಏನಾಯ್ತು? ಮಮ್ಮಿ ಪುರ್ಸಿ, ಪುರ್ಸಿ, ನನ್ನ ಕೊಂದು ಬಿಡ್ತಾರೆ ಕಣೋ. ಕಾಪಾಡು, ಕಾಪಾಡು ಪುರ್ಸಿ ನನ್ನ. ಯಾರು ಮಮ್ಮಿ? ಏನಾಯ್ತು? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಅಪ್ಪ, ನನ್ಗೆ ಯಾಕೋ ಸಾನೆ ತಿಕ್ಲಾಗ್ತೈತೆ ಕಣ್ಣ. ಅಂತ ಗಟ್ವಾಣಿ ಬಂಗಾರಮ್ಮನವ್ರನ್ನೇ ಬಿಡ್ಲಿಲ್ಲ. ನಾನ್ ಯಾವ ಲೆಕ್ಕ ಹೇಳು? ನಂಗೆ ತುಂಬಾ ಭಯ ಆಗ್ತೈತೆ. ಏಯ್, ಸುಮ್ಕೆ ಏನನ್ನ ಯೋಚನೆ ಮಾಡ್ಬೇಡ ಮಮ್ಮಿ. ಅತ್ತೆನ ಯಾರೋ ಕುತಂತ್ರದಿಂದ ಕೊಲೆ ಮಾಡೋರೆ, ನಿನ್ನನ್ ಯಾರು ಮಮ್ಮಿ ಮುಗಿಸ್ತಾರೆ? ನಾನು ರಾಧನ್ ಜೊತೆ ಸೇರಿವ್ನಿ ಅಂತ ಗೊತ್ತಾದ್ರೆ ನೀನೇ ನನ್ನ ಮುಗಿಸ್ಬಿಡ್ತೀಯ. ಮಮ್ಮಿ ಮಮ್ಮಿ, ತಲೆ ನೋವ್ತೈತೆ, ಹೊಸಿ ಕಾಪಿ ಮಾಡ್ಕೊಬತ್ತೀಯಾ? ಮಾಡ್ಕೊಂಬರ್ತೀನಿ. ಅದಕ್ಕಿಂತ ಮುಂಚೆ ಮಮ್ಮಿಗೆ ಒಂದು ಮಾತು ಕೊಡ್ತೀಯಾ? ಏನಕ್ಕೆ? ಅದು ಯಾರೇ ನನ್ನ ಯಾಕೆ ದ್ವೇಷ ಇಟ್ಕೊಂಡು ನನ್ನ ತಲೆ ಕಡಿಯಕ್ಕೆ ಬಂದರು ಮಗನಾಗಿ ನೀನು ನಿಂತ್ಕೊಂಡು ನನ್ನ ಕಾಪಾಡ್ತೀನಿ ಅಂತ ನಂಗೆ ಮಾತು ಕೊಡ್ಲಾ? ಫಸ್ಟ್ ಹೋಗಿ ಬಿಸಿ ಬಿಸಿ ಕಾಪಿ ಮಾಡ್ಕೊಬಾ ಮಮ್ಮಿ, ಆಮೇಲೆ ಕುತ್ಕೊಂಡು ಮಾತಾಡಮ್ಮ, ಆಯ್ತಾ? ಹೋಗು ಬೇಗ. ಏ ಪುರ್ಸಿ, ಪುರ್ಸಿ, ಎಲ್ಲ ಅವ್ರ ಅಪ್ಪನ ಥರನೆಯ. ಶಿವ, ಈ ಕನಸು ಕೆಟ್ಟ ಆಗ್ತೇನೆ ನೋಡ್ಕೊಳಪ್ಪ.